ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಕನ್ನಡ ಬ್ಲೂ ಪ್ರಿಂಟ್ ಯಾವ ರೀತಿ ಒಳಗೊಂಡಿರುತ್ತದೆ ಮಾಹಿತಿ ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಾಕೆಂದರೆ ಈ ವಿಡಿಯೋನಲ್ಲಿ ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿರುತ್ತದೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಾವ ಪ್ರಶ್ನೆಗಳಿಗೆ ಎಷ್ಟು ಪುಟ ಬರಿಬೇಕು ಅನ್ನೋದು ಸ್ಪಷ್ಟತೆ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಮೊದಲು ಸ್ಮಾರ್ಟ್ ವರ್ಕ್ ಮಾಡೋದು ಮುಖ್ಯವಾಗಿರುತ್ತದೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸ್ಮಾರ್ಟ್ ವರ್ಕ್ ಮಾಡೋದು ಮುಖ್ಯವಾಗಿರುತ್ತದೆ. ಅದಕ್ಕೋಸ್ಕರ ನಿಮಗೆ ಈ ಕನ್ನಡ ಬ್ಲೂ ಪ್ರಿಂಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು, ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡುತ್ತೇವೆ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಫಸ್ಟ್ PUC ಕನ್ನಡ ಬ್ಲೂ ಪ್ರಿಂಟ್. ಇಲ್ಲಿವರೆಗೆ ನಮ್ಮ ಕರ್ನಾಟಕ PUC ಬೋರ್ಡ್ನವರು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಪ್ರಕಟಿಸಿಲ್ಲ. ಪ್ರಕಟಿಸಿದರೆ ಆದಷ್ಟು ಬೇಗ ನಿಮಗೆ ಮಾಹಿತಿ ಕೂಡ ತಿಳಿಸುತ್ತವೆ. ಅಲ್ಲಿವರೆಗೆ ಇಷ್ಟ ಆದರೆ ಈ ಬ್ಲೂ ಪ್ರಿಂಟ್ನ ಫಾಲೋ ಮಾಡ್ಕೋಬೋದು. ಡಿಪೆಂಡ್ ನಿಮ್ಮ ಮೇಲೆ ಆಗಿರುತ್ತದೆ. ಫಸ್ಟ್ ಪದ್ಯ ಭಾಗದಲ್ಲಿ ನೋಡಿದಾಗ ದುರ್ಯೋಧನ ವಿಲಾಪ, ಇದಕ್ಕೆ ಟೋಟಲ್ 10 ಅಂಕಗಳು. 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, ಟೋಟಲ್ 10 ಅಂಕಗಳು ಒಳಗೊಂಡಿದೆ. ವಚನದಲ್ಲಿ ನೋಡಿದಾಗ ಟೋಟಲ್ 4 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ದೇವನುಲಿದ ಕುಲವೇ ಸತ್ಕುಲಂ, ಇದಕ್ಕೆ ಟೋಟಲ್ 5 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಹಲ್ಬಿದಲ್ ಕಲ್ಮರಂ ಕರಗುವಂತೆ, ಇದಕ್ಕೆ ಟೋಟಲ್ 6 ಅಂಕಗಳು, 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ತಲ್ಲಣ್ಣ ಸಿದಿರು ಕಂಡಯ್ಯ ತಾಳು ಮನವೇ, ಟೋಟಲ್ 5 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಶಿಶು ಮಕ್ಕಳಿಗುಲಿದ ಮಾದೇವ, 2 ಅಂಕದ ಒಂದೇ ಪ್ರಶ್ನೆ ಕೇಳಾಗುತ್ತೆ. ಅಖಂಡ ಕರ್ನಾಟಕ, ಇದಕ್ಕೆ ಟೋಟಲ್ 5 ಅಂಕಗಳು ಒಳಗೊಂಡಿದೆ. 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಎಂದಿಗೆ, ಇದಕ್ಕೆ ಟೋಟಲ್ 5 ಅಂಕದ ಒಂದೇ ಪ್ರಶ್ನೆ ಕೇಳಾಗುತ್ತೆ. ಮಗು ಮತ್ತು ಹಣ್ಣುಗಳು, 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಟೋಟಲ್ 4 ಅಂಕಗಳು ಒಳಗೊಂಡಿದೆ. ನಾ ಬರೀ ಭ್ರೂಣವಲ್ಲ, ಇದಕ್ಕೆ 2 ಅಂಕದ ಒಂದೇ ಪ್ರಶ್ನೆ ಕೇಳಾಗಿದೆ. ಮತ್ತೆ ಸೂರ್ಯ ಬರುತ್ತಾನೆ, ಇದಕ್ಕೆ ಕೂಡ 2 ಅಂಕದ ಒಂದೇ ಪ್ರಶ್ನೆ ಕೇಳಾಗಿದೆ. ಸುನಾಮಿ ಹಾಡು, 1 ಅಂಕದ ಬಹು ಆಯ್ಕೆ ಪ್ರಶ್ನೆ ಕೇಳಾಗುತ್ತೆ. ಹೊಲಿಗೆ ಯಂತ್ರ ಅಮ್ಮಿ, ಇದು ಕೂಡ 1 ಅಂಕದ ಬಹು ಆಯ್ಕೆ ಪ್ರಶ್ನೆ ಕೇಳಾಗುತ್ತೆ. ದೇವರಿಗೊಂದು ಅರ್ಜಿ, ಇದು ಕೂಡ 1 ಅಂಕದ ಒಂದೇ ಪ್ರಶ್ನೆ ಕೇಳಾಗುತ್ತೆ. ಜೀವಕ್ಕೆ ಇಂಧನ, ಈ ಚಾಪ್ಟರ್ ಮೇಲೆ ಕೂಡ ಬಹು ಆಯ್ಕೆದ ಒಂದೇ ಪ್ರಶ್ನೆ ಕೇಳಾಗುತ್ತೆ. ಈಗ ಗದ್ಯ ಭಾಗದಲ್ಲಿ ನೋಡಿಕೊಳ್ಳೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಗದ್ಯ ಭಾಗದಲ್ಲಿ ನೋಡಿದಾಗ ಗಾಂಧಿ, ಇದಕ್ಕೆ ಟೋಟಲ್ 4 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ರಾಗಿ ಮುದ್ದೆ, ಟೋಟಲ್ 5 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ, 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು, ಇದಕ್ಕೆ ಟೋಟಲ್ 5 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಬುದ್ಧ ಬಿಸಿಲೂರಿನವನು, ಇದಕ್ಕೆ ಟೋಟಲ್ 3 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಮಹಾತ್ಮ ಗುರು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಟೋಟಲ್ 3 ಅಂಕಗಳು. ನಿರಾಕರಣೆ, ಇದಕ್ಕೆ ಟೋಟಲ್ 3 ಅಂಕಗಳು, ಇಲ್ಲಿ ಕೂಡ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಚತುರನ ಚಾತುರ್ಯ, ಇದಕ್ಕೆ ಟೋಟಲ್ 4 ಅಂಕದ ಒಂದೇ ಪ್ರಶ್ನೆ. ಭೋಳೆಶಂಕರ ನಾಟಕದ ಮೇಲೆ ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತದೆ. ಈ ಚಾಪ್ಟರ್ಗೆ ಟೋಟಲ್ 31 ಅಂಕಗಳು ಒಳಗೊಂಡಿದೆ. 1 ಅಂಕದ 3 ಪ್ರಶ್ನೆ, 2 ಅಂಕದ 5 ಪ್ರಶ್ನೆ, 3 ಅಂಕದ 2 ಪ್ರಶ್ನೆ, 4 ಅಂಕದ 3 ಪ್ರಶ್ನೆ, ಟೋಟಲ್ ಈ ರೀತಿ ಒಳಗೊಂಡಿದೆ. ಹಾಗೆ ಗ್ರಾಮರ್ ನೋಡಿದಾಗ ಭಾಷಾಭ್ಯಾಸ, ರಚನೆ, ಪತ್ರಲೇಖನ, ವಿಸ್ತರಣೆ, ಸೊ ಈ ರೀತಿ ಒಳಗೊಂಡಿದೆ. ನೆನಪಿಡಿ, ಬ್ಲೂ ಪ್ರಿಂಟ್ ನಿಮ್ಮ ಕೈಯಲ್ಲಿದ್ದರೆ ಯುದ್ಧ ಗೆದ್ದಂತೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ಅದಕ್ಕೋಸ್ಕರ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ಮತ್ತು ಸಾಧಿಸಿ ತೋರಿಸಿ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.